ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ಜಯಲಕ್ಷ್ಮಿ ವಿಲಾಸ ಅರಮನೆ ಅನ್ನೋದು ಮೈಸೂರಿನ ಅತ್ಯಂತ ಪ್ರಮುಖವಾದಂಥ ಅರಮನೆಗಳಲ್ಲಿ ಒಂದು. 1905ರ ಸುಮಾರಿಗೆ ಇದನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ತಮ್ಮ ಸೋದರಿಯಾದಂಥ ಜಯಲಕ್ಷ್ಮಿ ವಿಲಾಸ ಸನ್ನಿಧಾನ ಅವ್ರಿಗೆ ಕಟ್ಟಿಸ್ಕೊಟ್ರು. ಈ ಜಯಲಕ್ಷ್ಮಿ ವಿಲಾಸ ಸನ್ನಿಧಾನ ಅವರ ಪತಿಯವರೇ ಸರ್ದಾರ್ ಕಾಂತರಾಜ ಅರಸು ಅವರು ಮೈಸೂರಿನ ದಿವಾನರಾಗಿದ್ದರು. ಸರ್ ಎಂ ವಿಶ್ವೇಶ್ವರಯ್ಯನವರು ರಾಜೀನಾಮೆ ಕೊಟ್ಟ ಮೇಲೆ ಮೈಸೂರಿನ ದಿವಾನರಾಗಿ ನೇಮಕಗೊಂಡವರು ಇದೇ ಸರ್ದಾರ್ ಕಾಂತರಾಜ ಅರಸುನವರು. ಈ ಅರಮನೆ ಏನಿದೆ, ಈ ಅರಮನೆ 1905ರಲ್ಲಿ ಕಟ್ಟಿದ ಮೇಲೆ, ಅದಾದ್ಮೇಲೆ ರಾಜತ್ವ ಹೋಗಿ ಪ್ರಜಾಪ್ರಭುತ್ವ ಎಲ್ಲ ಬಂದ್ಮೇಲೆ ಇದು ತುಂಬಾ ಶಿಥಿಲವಾಗ್ತಾ ಹೋಗ್ತಾ ಬಂದ್ಬಿಡ್ತು. ಹಾಗಾಗಿ ಇದನ್ನ 2007ರಲ್ಲಿ ಸುಮಾರಿಗೆ ಇನ್ಫೋಸಿಸ್ ಫೌಂಡೇಶನ್ ಇಂದ 1,17 ಲಕ್ಷ ರೂಪಾಯಿಗಳನ್ನ ಕೊಟ್ಟು ಇದನ್ನ ರಿನೋವೇಟ್ ಮಾಡಿತ್ತು. ಮತ್ತದು ಈಗ ಮಿಕ್ಕ ಉಳಿದ ಭಾಗಗಳನ್ನ ಡೆಕ್ಕನ್ ಹೆರಿಟೇಜ್ ಫೌಂಡೇಶನ್ ಅನ್ನೋಂಥ ಒಂದು ಸಂಸ್ಥೆ ಇದನ್ನ ರಿನೋವೇಟ್ ಮಾಡ್ತಾ ಇದೆ. ಈ ಒಂದು ಸಂಸ್ಥೆಗೆ, ಈ ಒಂದು ರಿನೋವೇಷನ್ ಕಾರ್ಯಕ್ಕೆ CSR ಫಂಡಿನ ಬಹಳ ಅಗತ್ಯವಿದೆ. ಯಾಕೆಂತಂದ್ರೆ ಇದು ಈಗ ಜನೋಪಯೋಗಿ ಕಾರ್ಯಕ್ಕೆ ತೆಗೆದುಕೊಳ್ಳಲಿ. ಇದು ನಮಗೆ ನೋಡಿ, ಇದು ಅರಮನೆಯಾಗಿದ್ದಂಥದ್ದನ್ನ ಮಹಾರಾಜ ಜಯಚಾಮರಾಜ ಒಡೆಯರು ಇದನ್ನ ಮೈಸೂರು ಯೂನಿವರ್ಸಿಟಿ ಕೊಟ್ಟರು. ಸ್ನಾತಕೋತ್ತರ ಕೇಂದ್ರಕ್ಕೆ ಅಭಿವೃದ್ಧಿ ಮಾಡ್ಕೊಳ್ಳಿ, ಇದನ್ನ ಉಪಯೋಗಿಸ್ಕೊಳ್ಳಿ ಅಂತ ಕೊಟ್ಟರು. ಈಗ ಅದೊಂದು ಅದ್ಭುತವಾದಂಥ ವಸ್ತು ಸಂಗ್ರಹಾಲಯನೂ ಆಗಿದೆ. ಈಗ ಅದು ವಿವಿಧೋದ್ದೇಶಕ್ಕಾಗಿ, ಎಲ್ಲ ಜನರ ಬಳಕೆಗಾಗಿ ಇದು ತೆರೆದುಕೊಳ್ತಾ ಇದೆ. ಹಾಗಾಗಿ ಅದಕ್ಕೆ ತಕ್ಕಂತೆ ಈ ಇಡೀ ಬಿಲ್ಡಿಂಗ್ ಅನ್ನ ಮರುವಿನ್ಯಾಸ ಮಾಡ್ತಾ ಇದ್ದಾರೆ. ಈ ಮರುವಿನ್ಯಾಸದ ಕಾಲದಲ್ಲಿ ಇದು ನೋಡಿ, CSR ಫಂಡ್ ಬೇಕಿದೆ. ಅಮೆರಿಕನ್ ಕಾನ್ಸುಲೇಟ್ ಜನರಲ್, ಅಮೆರಿಕದ ರಾಯಭಾರಿ ಸಂಸ್ಥೆ, ಚೆನ್ನೈಲಿರುವಂತಹ ಅಮೆರಿಕದ ರಾಯಭಾರಿ ಸಂಸ್ಥೆ ಇದಕ್ಕೆ 3 ಕೋಟಿ ರೂಪಾಯಿಗಳನ್ನ ಕೊಟ್ಟಿದೆ. ಮತ್ತು ಇನ್ನೊಬ್ಬ ದಾನಿಗಳು ಇದಕ್ಕೆ ಒಂದು 30 ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಸೇರಿ ಇದು ಬಹಳ ಭರದಿಂದ ಈ ರಿನೋವೇಷನ್ ಕಾರ್ಯ ನಡೀತಾ ಇದೆ. ಅದರ ವಿಡಿಯೋನ ನಾನು ಮಾಡಿದ್ದೀನಿ, ಹೇಗೆ ಇದು ರಿನೋವೇಷನ್ ಕಾರ್ಯ ನಡೀತಾ ಇದೆ ಅಂತಲೂ ನಾವು ನೋಡಬಹುದಾಗಿದೆ. ಸಂಪೂರ್ಣ ವಿಶದವಾಗಿ ಇದು 4 ಭಾಗಗಳಲ್ಲಿ ಜಯಲಕ್ಷ್ಮಿ ವಿಲಾಸ ಅರಮನೆಯನ್ನ ನಾನು ನಿಮಗೆ ತೋರಿಸಿದ್ದೀನಿ. ಇದಕ್ಕೆ CSR ಫಂಡಿನ ಅಗತ್ಯವಿದೆ. ಸೊ ನಾವು ಎಲ್ಲ ಈ ಎಷ್ಟು ಸಾಧ್ಯ ನಮ್ಮ ಕೈಯಿಂದನೂ ಇದಕ್ಕೆ ಒಂದಿಷ್ಟು ಸಹಾಯವನ್ನ ಮಾಡಿ, ಇದು ಎಲ್ಲ ಜನಕ್ಕೆ, ಪಬ್ಲಿಕ್ಗೆ ಓಪನ್ ಆಗೋಗುತ್ತೆ ಅರಮನೆ. ಸೊ ಪಬ್ಲಿಕ್ಗಾಗಿ ಇದು ಉಪಯೋಗಿಸಲ್ಪಡುವಂಥ ಅಪರೂಪದ ಅರಮನೆ ಇದಾಗಲಿದೆ. ನಾವೆಲ್ಲ ಕೈ ಜೋಡಿಸೋಣ. ಬನ್ನಿ, ಅರಮನೆ ಒಳಗೆ ಏನೇನಿದೆ ನೋಡ್ಕೊಂಬರೋಣ, ಬನ್ನಿ. ನೋಡಿ ಸ್ನೇಹಿತರೆ, ಬಾಗಿಲಿನ ವೈಭವ. ಅರಮನೆ ಅಂತ ಅದಕ್ಕೆ ಹೇಳೋದು, ಗೊತ್ತಾಯ್ತಾ? ಮನೆ ಅಲ್ಲ, ಅರಮನೆ. ಬನ್ನಿ. ಇವರು ಚೇತನ್ ಇದನ್ನೆಲ್ಲ ಸಂರಕ್ಷಣೆ ಮಾಡುವಂಥ ತಂಡದಲ್ಲಿದ್ದಾರೆ. ಬಾಬಾ ಸಾಹೇಬರ ಕನಸಿನ ಕೂಸಾದಂಥ ಭಾರತದ ಸಂವಿಧಾನ ಮೊದಲ ಪ್ರತಿ, ಮೂಲ ಪ್ರತಿ ನಮ್ಮ ಸಂಸತ್ ಭವನದಲ್ಲಿದೆ. ಮೊದಲ ಪ್ರತಿಯನ್ನು ನೋಡ್ತಾ ಇದ್ದಾರೆ. ಚೇತನ್ ಸ್ವಲ್ಪ ಓಪನ್ ಮಾಡಿ ತೋರಿಸಿಪ್ಪ ಇದನ್ನ. ಅವ್ರು ಮಾತ್ರ ಇದು ಮುಟ್ಟಕ್ಕಾಗೋದು, ನಾವು ಮುಟ್ಟ ಆಗಿಲ್ಲ. ಯಾಕೆಂತಂದ್ರೆ ಅತ್ಯಂತ ಪುರಾತನವಾದಂಥದ್ದು, ರಚನೆಯಾದ ಕಾಲದಲ್ಲಿ ಇವನ್ನ ತಯಾರಿಸಿದಂಥದ್ದು. ಅದರ ಕಾಪಿ ಇಲ್ಲಿದೆ ನೋಡಿ. ಬಾಬಾ ಸಾಹೇಬರ ಹಸ್ತಾಕ್ಷರವನ್ನು, ಜವಾಹರ್ಲಾಲ್ ನೆಹರು ಅವರ ಹಸ್ತಾಕ್ಷರವನ್ನು ಸಹ ನಾವಿಲ್ಲಿ ಕಾಣ್ಬೋದು ನೋಡಿ. ನೆಹರು ಅವರ ಹಸ್ತಾಕ್ಷರ, ಬಾಬಾ ಸಾಹೇಬರ ಹಸ್ತಾಕ್ಷರವನ್ನು ನೋಡಿ ನೀವು ಧನ್ಯರಾಗಿ. ಇದನ್ನೆಲ್ಲ ನೋಡುವಂಥ ಅವಕಾಶ ನಿಮಗೆ ಜಯಲಕ್ಷ್ಮಿ ವಿಲಾಸ ಅರಮನೆ ಒಳಗಿರತಕ್ಕಂಥ ಅಭೂತಪೂರ್ವ ಸಂಗ್ರಹಾಲಯದಲ್ಲಿ ನಿಮ್ಗೆ ಸಿಗುತ್ತೆ. ಅದು ಯಾವಾಗ ಬರಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಬನ್ನಿ, ಮುಂದಕ್ಕೆ ಹೋಗೋಣ. ನಮಸ್ಕಾರ ಸ್ನೇಹಿತರೆ, ಮೈಸೂರಿನ ಕಥೆಗಳಿಗೆ ಸ್ವಾಗತ, ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ಇವತ್ತು ನಾನು ನನ್ನ ನೆಚ್ಚಿನ ಮಾನಸ ಗಂಗೋತ್ರಿಯಲ್ಲಿದ್ದೀನಿ. ಇದರೊಳಗಡೆ ಹುದುಗಿರತಕ್ಕಂಥ, ನೀವು ಹಿಂದೆಂದು ಕಂಡಿರದ ಜಯಲಕ್ಷ್ಮಿ ವಿಲಾಸ ಅರಮನೆಯ ಒಳಗಡೆ ಇಂಚಿಂಚನ್ನು ತೋರಿಸ್ತೀನಿ. ಅದರೊಳಗಡೆ ಹುದುಗಿರುವಂಥ, ಅದರೊಳಗಡೆ ಕಾಪಿಟ್ಟಿರುವಂಥ ಅತ್ಯಮೂಲ್ಯ ಆರ್ಟಿಕಲ್ಸ್ಗಳನ್ನು ಸಹ ನಾನು ನಿಮಗೆ ತೋರಿಸ್ತೀನಿ. ಇನ್ಯಾಕ್ತಡ, ಬನ್ನಿ ನನ್ನ ಜೊತೆ. ವಿಲ್ ಹ್ಯಾವ್ ಎ ಟೂರ್ ಆಫ್ ಜಯಲಕ್ಷ್ಮಿ ವಿಲಾಸ್ ಪ್ಯಾಲೇಸ್. ಪ್ಲೀಸ್ ಕಮ್.
ಸ್ನೇಹಿತರೆ, ವೈಭವೋಪೇತವಾದಂತ ಜಯಲಕ್ಷ್ಮಿ ವಿಲಾಸ ಅರಮನೆ ನಿಮಗಾಗಿ ಯಾಕಪ್ಪ ಇಷ್ಟು ದೊಡ್ಡದು ಕಟ್ಟಿದ್ರು? ಜನೋಪಕಾರಕ್ಕಾಗಿ ದಿವ್ಯ ದೃಷ್ಟಿ ಇಟ್ಕೊಂಡಂತ ದೈವಾಂಶ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಿಸಿದಂತ ಅತ್ಯಂತ ದೊಡ್ಡದಾದಂಥ ಜಯಲಕ್ಷ್ಮಿ ವಿಲಾಸ ಅರಮನೆ ಒಳಗಡೆ ಅಕ್ಷರಶಾಹಿಗೆ ಜನೋಪಕಾರಕ್ಕಾಗಿ ಮೀಸಲಾಗೋಗಿದೆ. ಇಲ್ಲಿ ನೀವು ನೋಡ್ತಾ ಇದ್ದೀರ ಅತ್ಯಂತ ಪುರಾತನ ರಥಗಳನ್ನ, ಜೋಡಿ ರಥ. ಬನ್ನಿ ಬ್ರಿಜೇಶ್, ಹಿಂದಿನಂತೆ ಬ್ರಿಜೇಶ್ ಇವತ್ತು ನನ್ನ ಜೊತೆ ಇದ್ದಾರೆ. ಜೋಡಿ ರಥಗಳ ವೈಭವವನ್ನು ನೋಡ್ತಾ ಇದ್ದೀರಾ. ರಥದ ಕುಸುರಿಕೆತನೆಯನ್ನು ನೋಡಿ ನೀವು ದಂಗು ಬಡಿಯುವ ಸರದಿ ನಿಮ್ಮದು. ನೀವು ಇನ್ನು ಜಯಲಕ್ಷ್ಮಿ ವಿಲಾಸ ಅರಮನೆ ಒಳಗೆ ಬಂದಿಲ್ಲ ಅಂದ್ರೆ ಯು ಆರ್ ಮಿಸ್ಸಿಂಗ್ ಸಮಥಿಂಗ್. ಇದೆಲ್ಲ ಕಂಪ್ಲೀಟ್ ಆಗಿ ರೆಡಿ ಆದ್ಮೇಲೆ ನಾನು ಇನ್ನೊಂದು ವಿಡಿಯೋ ಮಾಡಿದಾಗ ಇದನ್ನೆಲ್ಲ ಬಂದು ನೋಡುವಂತ ಭಾಗ್ಯ ನಿಮ್ಮದು. ಬಂದು ನೋಡ್ಬೇಕು ನೀವು ಇವೆಲ್ಲ. ಅರ್ಥ ಆಯ್ತಾ? ಮೈಸೂರಿಗೆ ಬಂದಾಗ ಇದನ್ನ ನೋಡ್ಕೊಂಡು ಹೋಗ್ಬೇಕು ನೀವು. ಈಗ ಒಳಗಡೆ ಹೋಗೋಣ. ಪ್ರತಿಯೊಂದು ಆರ್ಟಿಕಲ್ ಅನ್ನು ಅತ್ಯಂತ ಬೆಲೆ ಬಾಳುವ ಶ್ರೇಷ್ಠವಾದಂಥ ಅಪರೂಪವಾದಂಥ ಇನ್ನೆಂದಿಗೂ ಕಾಣ ಸಿಗದಂಥ ಆರ್ಟಿಕಲ್ಗಳನ್ನು ತೋರಿಸುವಂಥ ಸಮಯ. ಬನ್ನಿ. ನಮಸ್ತೆ ಮೇಡಮ್. ನಮಸ್ಕಾರ ಸರ್. ಸ್ನೇಹಿತರೆ, ಮೀಟ್ ಮಾಳವಿಕಾ ಮೂರ್ತಿ ಅವರು. ಇವರು ಇಲ್ಲಿನ ಸಮಸ್ತ ಒಂದು ಹೇರ್ ಪಿನ್ ಟು ಹೆಲಿಕಾಪ್ಟರ್ ನಮಗೆ ವಿವರಿಸಲಿದ್ದಾರೆ. ಮೇಡಮ್ ಪ್ಲೀಸ್. ನಮಸ್ಕಾರ, ನಾನು ಮಾಲ್ವಿಕಾ ಮೂರ್ತಿ ಅಂತ. ನಾನು ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಆಗಿದ್ದೀನಿ ಇದಕ್ಕೆ DHF ಸೈಡ್ ಇಂದ, ಡೆಕ್ಕನ್ ಹೆರಿಟೇಜ್ ಫೌಂಡೇಶನ್ ಇಂದ. ಸೊ ಬನ್ನಿ ಒಳಗೆ ನಿಮ್ಗೆ ಫರ್ದರ್ ತೋರ್ಸೋಣ. ಪ್ಲೀಸ್ ಮೇಡಮ್. ಆಫ್ಟರ್ ಯು. Yes. ಸ್ನೇಹಿತರೆ, ವಿಶಾಲವಾದಂಥ ವೈಭವೋಪೇತವಾದಂಥ ಜಯಲಕ್ಷ್ಮಿ ವಿಲಾಸ ಅರಮನೆಗೆ ನಿಮಗೆಲ್ಲ ಸ್ವಾಗತ. ಇಲ್ಲಿ ಇಟ್ಟಿರ್ತಕ್ಕಂಥ ಒಂದೊಂದು ಆರ್ಟಿಕಲ್ಗಳು ನೀವು ಜೀವನದಲ್ಲಿ ನಾನು ಒಂದ್ಸಲಿ ನೋಡಬೇಕಪ್ಪ ಅಂತ ಆಸೆ ಹುಟ್ಟಿಸುವಂಥವು. ಅದರಲ್ಲಿ ಕೆಲವನ್ನಾದರೂ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೀವು ಮೊಟ್ಟ ಮೊದಲು ನೋಡ್ತಾ ಇದ್ದೀರಾ ನಮ್ಮ ಹಿರಿಯರಾದಂಥ ಚಾ ವಾಸುದೇವಯ್ಯನವರ ಹಸ್ತಾಕ್ಷರ. ಚಾ ವಾಸುದೇವಯ್ಯನವರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಅವ್ರು ಬರೆದಂಥ ಬಾಲಬೋಧೆ, ಮೊದಲ ಬಾಲಬೋಧೆ ನಿಮ್ಗೆಲ್ಲ ನಾನು ಕೊಟ್ಟಿದ್ದೀನಿ. ಆ ಬಾಲಬೋಧೆ ಬರೆದಂಥ ಪುಣ್ಯಾತ್ಮನ ಹಸ್ತಾಕ್ಷರವನ್ನ ನೀವು ನೋಡ್ತಾ ಇದ್ದೀರಾ. ಆ ಅಗಸ, ಆ ಆನೆ, ಕಾ ಕಮಲ ಬರೆದಂಥ ಪುಣ್ಯಾತ್ಮ ಚಾ ವಾಸುದೇವಯ್ಯ. ಚಾ ಅಂದ್ರೆ ಚನ್ನಪಟ್ಟಣ ವಾಸುದೇವಯ್ಯನವರು ಬರೆದಂಥ ಅಕ್ಷರ ಮಾಲೆಯನ್ನ ನೀವು ನೋಡಿ ರೋಮಾಂಚಿತರಾಗಿ, ಇದನ್ನೆಲ್ಲ ನೀವು ಇಲ್ಲಿ ಬಂದು ಇನ್ನೂ ನೋಡ್ಲಿಲ್ಲ ಅಂದ್ರೆ ಯು ಆರ್ ಮಿಸ್ಸಿಂಗ್. ಇದು ನಮ್ಮೆಲ್ಲರ ಹಿರಿಯರಾದಂಥ, ನಮ್ಮ ಪಾಲಿಗೆ ಭಗವದ್ಗೀತೆ ಆದಂಥ MS ಪುಟ್ಟಣ್ಣವರು ಬರೆದಂಥ ಚಿತ್ರದುರ್ಗ ಕಾದಂಬರಿ, ಚಿತ್ರದುರ್ಗದ ಇತಿಹಾಸ ಏನಿದೆ, ಅದರ ಪಿತಾಮಹ ಪಾಳೆಗಾರ್ಸ್ ಆಫ್ ಚಿತ್ರದುರ್ಗ ಮಹಮ್ಮದ್ ಗವಾನ್ ಮಹಾಮಂತ್ರಿಯ ಚರಿತ್ರೆ ನೋಡ್ರಿ. ಹಿಸ್ಟ್ರಿ ಆಫ್ ಇಕ್ಕೇರಿ ಪುಣ್ಯಾತ್ಮ MS ಪುಟ್ಟಣ್ಣವರು ತಗೊಂಡಂತ ಡಿಗ್ರಿ ಸರ್ಟಿಫಿಕೇಟ್ 1885ರಲ್ಲಿ 18ನೇ ಮಾರ್ಚ್ 1885ರಲ್ಲಿ MS ಪುಟ್ಟಣ್ಣವ್ರು ತಗೊಂಡಂತ ಡಿಗ್ರಿ ಸರ್ಟಿಫಿಕೇಟ್ ನೋಡಿದ್ರ. MS ಪುಟ್ಟಣ್ಣವ್ರು ನೋಡಿದ್ರ. ಮತ್ತೊಬ್ಬ ಪ್ರಾತಸ್ಮರಣೀಯನನ್ನು ನಾನು ತೋರಿಸ್ತೀನಿ. SG ಶಾಸ್ತ್ರಿ, ಸೋಸಲೆ ಗರಳಪುರಿ ಶಾಸ್ತ್ರಿಗಳು. ಇಲ್ಲಿಂದ ಇಂಗ್ಲೆಂಡಿಗೆ ಹೋಗಿ ಸೋಪ್ ತಯಾರಿಸುವಂತ ಟೆಕ್ನಾಲಜಿಯನ್ನ ಕಲ್ತ್ಕೊಂಡ್ಬಂದು ನಮ್ಮೆಲ್ಲರ ಹೆಮ್ಮೆಯ ಮೈಸೂರು ಸ್ಯಾಂಡಲ್ ಸೋಪನ್ನು ತಯಾರಿಸಿದಂತ ಮಹಾನುಭಾವ ಸೋಸಲೆ ಗರಳಪುರಿ ಶಾಸ್ತ್ರಿಗಳು. ಅವರು ಉಡುತ್ತಿದ್ದಂಥ ಬಟ್ಟೆ ಬರೆ, ಅವರು ತೊಡುತ್ತಿದ್ದಂಥ ಟೈ, ಅವರು ಧರಿಸಿದಂಥ ಪದಕ, ಅವರ ಹಸ್ತಾಕ್ಷರ, ಅವರ ಫೋಟೋಗ್ರಾಫು. ಸೋಸಲೆ ಗರಳಪುರಿ ಶಾಸ್ತ್ರಿಗಳು ನಾವೆಲ್ಲ ನೆನೆಯಲೇಬೇಕಾದಂಥ ಪುಣ್ಯಾತ್ಮ ಮಹಾನುಭಾವ. 1914ರಲ್ಲಿ ಇಂಗ್ಲೆಂಡಿಗೆ ಹೋಗಿ ಸೋಪ್ ಟೆಕ್ನಾಲಜಿ ಕಲ್ತ್ಕೊಂಡ್ಬಂದಂಥ ಪುಣ್ಯಾತ್ಮ ಕಣ್ರಿ. ನೋಡ್ರಿ ಹೆಂಗಿದೆ. ಇನ್ನೊಂದು ರೋಮಾಂಚಿತವಾಗುವಂಥ ಮತ್ತೊಂದು ವಿಚಾರ ತೋರಿಸ್ತೀನಿ ಬನ್ನಿ. ಸ್ನೇಹಿತರೆ, ಮತ್ತೊಂದು ಅಪರೂಪದ ಕಲೆಕ್ಷನ್. ಇಲ್ಲಿ ಈ ಜಯಲಕ್ಷ್ಮಿ ವಿಲಾಸ ಅರಮನೆ ಒಳಗೆ ಎಲ್ಲ ಸಾಹಿತಿಗಳ, ಎಲ್ಲ ಗಣ್ಯಮಾನ್ಯರ ಅಪರೂಪದ ಕೃತಿಗಳನ್ನ, ಅಪರೂಪದ ಪದಾರ್ಥಗಳನ್ನ ಸಂಗ್ರಹಿಸಿ ಇಟ್ಟಿದ್ದಾರೆ. ಪ್ರತಿಯೊಂದು ನೋಡ್ಲೇಬೇಕು ನೀವು. ಆದ್ರೆ 99% ಎಲ್ಲರೂ ಸಾಹಿತಿಗಳದ್ದೇ ಇದೆ. ಅದನ್ನು ಒಂದ್ಸಲಿ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ತಾ ಇದ್ದಾರೆ MV ಸೀತಾರಾಮಯ್ಯನವರು, ಮೈಸೂರಿನ ಸೀತಾರಾಮಯ್ಯನವರು ನೋಡ್ತಾ ಇದ್ದೀರಾ. ಮೈಸೂರಿನ ಸೀತಾರಾಮಯ್ಯನವರು, ಅವರ ಹಸ್ತಾಕ್ಷರ ಮತ್ತು ಅವರು ಪ್ರಕಟ ಮಾಡಿದಂಥ ಕಾವ್ಯ ಸಂಕಲನಗಳು. ಯಾಕಪ್ಪ ಎಲ್ಲ ಸಾಹಿತಿಗಳನ್ನು ಬಿಟ್ಬಿಟ್ಟು ಧರ್ಮಿ MV ಸೀತಾರಾಮಯ್ಯನವ್ರು ಮಾತ್ರನೇ ತೋರಿಸ್ತಿದ್ದೀನಿ ಅಂತಂದ್ರೆ, MV ಸೀತಾರಾಮಯ್ಯನವ್ರ ಮನೆಯಲ್ಲಿ ಆಡಿ ಬೆಳೆದ ಮಗು ನಾನು ಕಣ್ರಿ. ನಮ್ಮನೆ ಎದುರುಗಡೆ ಮನೆ ಕಣ್ರಿ MV ಸೀತಾರಾಮಯ್ಯನವರು. ಅವ್ರ ಮನೇಲಿ ಆಡಿ ಬೆಳಿತಾ ಇದ್ವು. ಆಗ MV ಸೀತಾರಾಮಯ್ಯನವರು ಕೂತ್ಕೊಂಡ್ ಬರಿತಾ ಇದ್ರು. ಏನ್ ಬರಿತಾ ಇದ್ರು ಅಂತ ನಮ್ಗೆ ಗೊತ್ತಿಲ್ಲ, ನಾವು ಚಿಕ್ಕ ಮಕ್ಕಳು. ಅವ್ರು ಬರೋದಂತ ಗ್ರಂಥಮಾಲೆ ನೋಡ್ರಿ.
ನಮ್ಮನೆ ಎದುರುಗಡೆ ಇದ್ದಂಥ ಎಂತೆಂಥ ಪುಣ್ಯಾತ್ಮರ ಜೊತೆ ಬೆಳೆದಿದ್ದೀನಿ ನಾನು, ಗೊತ್ತಾಯ್ತಾ? ನೋಡಿ MV ಸೀತಾರಾಮಯ್ಯನವರ ನೋಡಿ, ಚಾಮರಾಜಪೇಟೆಯಲ್ಲಿ ಹನುಮನ್ ನಗರದಲ್ಲಿ MV ಸೀತಾರಾಮಯ್ಯ ರಸ್ತೆ ಇದೆ. ನೀವಲ್ಲಿ ಹೋದಾಗ MV ಸೀತಾರಾಮಯ್ಯನವ್ರನ್ನ ನೆನೆಸ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ ಮುಂದೆ ತೋರಿಸ್ತೀನಿ. ಇವರ ಅನ್ಯಾದೃಶ ಅದ್ಭುತ ಕಲೆಕ್ಷನ್ಗಳಲ್ಲಿ ಮತ್ತೊಬ್ಬ ಪ್ರಾತಸ್ಮರಣೀಯರು ಇದ್ದಾರೆ, CK ವೆಂಕಟರಾಮಯ್ಯನವರು. ನೋಡಿ ತೋರಿಸಿ ಬ್ರಿಜೇಶ್, ಎಂದಿನಂತೆ ಬ್ರಿಜೇಶ್ ನನ್ನ ಜೊತೆ ಇದ್ದಾರೆ. CK ವೆಂಕಟರಾಮಯ್ಯ ನಮ್ಮೆಲ್ಲರ ತಂದೆಯಾದಂಥ ದೈವಾಂಶ ಸಂಭೂತ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಬರೆದಂಥ ಅತ್ಯಂತ ಡೀಟೇಲ್ಡ್ ಆದಂಥ ಕೃತಿ ಆಳಿದ ಮಹಾಸ್ವಾಮಿಗಳ ಕರ್ತೃ CK ವೆಂಕಟರಾಮಯ್ಯನವ್ರು. ಇಲ್ಲದೇ ಇದ್ರೆ ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರಪ್ಪ ಯಾರಪ್ಪ ನಮ್ಮಪ್ಪ ಅಂತ ನಾವು ಹುಡುಕಾಡಬೇಕಾಗಿತ್ತು. ನಮ್ಮೆಲ್ಲರ ಪಾಲಿಗೆ ಅತ್ಯಂತ ಆಪದ್ಬಾಂಧವನಂತೆ ಬಂದಂಥ ಪುಣ್ಯಾತ್ಮ CK ವೆಂಕಟರಾಮಯ್ಯನವರು ಆಳಿದ ಮಹಾಸ್ವಾಮಿಗಳು ಅಂತ ನಾಲ್ವಡಿ ಕೃಷ್ಣರಾಜ ಒಡೆಯರ ದಿನಂಪ್ರತಿ ಡೈರಿಯನ್ನು ಬರೆದು ನಮ್ಮ ಕೈ ಕೊಟ್ಬಿಟ್ರು. ಮಹಾಸ್ವಾಮಿಗಳು ಏನು ಮಾಡಿದ್ರು? ಬೆಳಗ್ಗೆ ಎದ್ದು ಬಾಲಕನಾಗಿದ್ದಾಗ್ಲಿಂದ ಅವರ ಕೊನೆಯ ಘಳಿಗೆವರೆಗೆ ಮಹಾಸ್ವಾಮಿಗಳು ಹೇಗೆಲ್ಲ ಬದುಕಿದ್ರು, ನಮಗೆಲ್ಲ ಹೇಗೆ ಸ್ಫೂರ್ತಿ ಆದರು ಅಂತ ಬರೆದುಕೊಟ್ಟಂಥ ಪುಣ್ಯಾತ್ಮ CK ವೆಂಕಟರಾಮಯ್ಯ. ಈ ಅಪ್ಪ ಒಬ್ರು ಇಲ್ಲದೆ ಇದ್ದರೆ ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಬೆಳಕಿಗೆ ಬರ್ತಾ ಇರಲಿಲ್ವೋ ಏನೋ ಅನ್ನೋಂಥ ಆತಂಕ. ತಾವು ಬರೆದಂಥ ಪುಸ್ತಕ ಪ್ರಕಟವಾಗುವ ಹೊತ್ತಿಗೆ ನಮ್ಮ ಮಹಾಸ್ವಾಮಿಗಳು ದೈವಾಧೀನರಾಗಿದ್ದಂಥ ಕಾಲದಲ್ಲಿ ಮತ್ತೊಬ್ಬ ಪುಣ್ಯಾತ್ಮ ಮನ್ಮಹಾರಾಜ ಜಯಚಾಮರಾಜ ಒಡೆಯರ ಪಾದಾರವಿಂದಗಳಿಗೆ ಆ ಕೃತಿಯನ್ನು ಅರ್ಪಿಸಿದಂಥ ಪುಣ್ಯಾತ್ಮ CK ವೆಂಕಟರಾಮಯ್ಯ. ನೋಡ್ರಿ ಎಂತೆಂಥ ಪುಣ್ಯಾತ್ಮರನ್ನು ಪಡೆದಂಥ ನಾಡು. ಇಂಥವರಿಂದನೇ ಇಂಥ ವೈಭವ ಕಂಡ್ರೆ ನಾವು ಇಡೀ ದೇಶದ ಜನ ಎಲ್ಲ ಬಂದು ಬೆಂಗಳೂರಲ್ಲಿ ಇದ್ದಾರೆ ಅಂದರೆ ಇಂಥವರೆಲ್ಲ ಕಾರಣ. ಬರೆದಿಟ್ಕೊಳ್ಳಿ. ಈ ಜಯಲಕ್ಷ್ಮಿ ವಿಲಾಸ ಅರಮನೆಗೆ ಬಂದಾಗ CK ವೆಂಕಟರಾಮಯ್ಯನವರು ಬರೆದಂಥ ಹಸ್ತಾಕ್ಷರ ನೋಡಿ, ಆ ಪುಣ್ಯಾತ್ಮ ಬರೆದಂಥ ಹಸ್ತಾಕ್ಷರವನ್ನು ನೋಡಿ ಧನ್ಯರಾಗಿ. ಅರಮನೆಯ ಖಜಾನೆ ನಾನಲ್ದೆ ಇನ್ಯಾರೋ ಹೋಗೋಕ್ಕಾಗತ್ತೆ. ಬನ್ನಿ ನೋಡಿ, ಇಲ್ಲಿ ದರ್ವಾಜ ನೋಡ್ರಿ ಹೆಂಗಿದೆ, ಆ ಶಿಲ್ಪಿ ಆ ವಿಶ್ವಕರ್ಮ, ಅವನಿಗೆ ನಮೋ ನಮಃ. ಆ ವಿಶ್ವಕರ್ಮ ಜನಾಂಗದವ್ರಿಗೆ ಎಷ್ಟು ವಿರಾಮದಲ್ಲಿ ಕೂತ್ಕೊಂಡು ತಾಳ್ಮೆಯಿಂದ ಆವಾಹಿಸ್ಕೊಂಡು ತನ್ನ ಮೈ ಮೇಲೆ ದೇವರುಗಳನ್ನ ಆವಾಹಿಸ್ಕೊಂಡು ವಿಶ್ವಕರ್ಮನನ್ನೇ ಆಹ್ವಾನಿಸಿ ಆ ಕಾರ್ಪೆಂಟರ್ ಇದನ್ನ ಬಹಳ ನಿಧಾನವಾಗಿ ಮಾಡಿದಂಥ ಕುಸರಿ ಕೆಲಸ ನೋಡ್ರಿ. ಎಷ್ಟು ನಿಧಾನವಾಗಿ, ಬಹುಶಃ ಅವನು ತನ್ನ ಜೀವಿತಾವಧಿಯಲ್ಲಿ ಇದನ್ನ ಮಾಡಿ 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 ಅವನು ಕಳ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಹೇಳ್ಬೇಡ್ರಿ, ನಾವು ವಿಶ್ವಕರ್ಮ ಜನಾಂಗದವ್ರನ್ನ ಯಾವತ್ತೂ ನಾವು ಹೊಗಳೋದು ಇದಕ್ಕೆ ಅಲ್ವಾ, ಇಂಥದ್ದೊಂದು ಅದ್ಭುತವಾದಂಥ ನಭೂತೋ ನ ಭವಿಷ್ಯತಿ ಅನ್ನುವಂಥ ಕಲಾಕೃತಿಗಳಿಗೆ ಸಾವಿರಾರು ವರ್ಷಗಳು ಉರುಳಿದರೂ ಅವರ ಖ್ಯಾತಿ ನಶಿಸದು ಅಲ್ವಾ. ಬನ್ನಿ. ಹಳೇ MP ಶಂಕರ್ ಪಿಕ್ಚರ್ಗಳಲ್ಲಿ ಇಂಥದ್ದು ನೋಡ್ತಾ ಇದ್ವಿ ನಾವು ಅಲ್ವಾ. ವಜ್ರಮುನಿ ಕೂತಿದ್ರೆ ಹಿಂದ್ಗಡೆ 2 ಹುಲಿ, ಈ ಕಡೆ 2 ಗೆಂಡಾಮೃಗ, ಈ ಕಡೆ ಕಾಡೆಮ್ಮೆಗಳು ಎಲ್ಲ ತೋರಿಸ್ತಾ ಇದ್ರಲ್ಲ. ಟ್ಯಾಕ್ಸಿ ಡರ್ಮಿ ಅಂತ ಇದಕ್ಕೆ ಹೆಸರು. ನಾನು ಈ ವಿಡಿಯೋ ಮಾಡಿದ್ದೀನಿ. ನಾನು ನಮ್ಮ ಇದರಲ್ಲಿದ್ದಂಥ ಥಿಯೋಬಾಲ್ಡ್ ರಸ್ತೆ, ಮೈಸೂರಿನಲ್ಲಿ ಸಂದೇಶ್ ಪ್ರಿನ್ಸ್ ಪಕ್ಕದ ರಸ್ತೆನೇ ಥಿಯೋಬಾಲ್ಡ್ ರಸ್ತೆ. ಇಲ್ಲಿದ್ದವರಿಬ್ರು ಡಾಕ್ಟರ್ ವ್ಯಾನಿಂಗ್ಟನ್, ಡಾಕ್ಟರ್ ಥಿಯೋಬಾಲ್ಡ್, ಇವರಿಬ್ರು ಈ ಟ್ಯಾಕ್ಸಿ ಡರ್ಮಿ ಅಂದರೆ ಈ ಹುಲಿ, ಆನೆ, ಚಿರತೆ, ಗೊರಿಲ್ಲಾ, ಚಿಂಪ್ಯಾನ್ಸಿ, ಇವುಗಳು ಕಾಡು ಮೃಗಗಳು, ಜಿಂಕೆ ಸತ್ತ ಕೆಲವೇ ಗಂಟೆಗಳಲ್ಲಿ ಅಲ್ಲಿಗೆ ಧಾವಿಸಿ ಅದನ್ನು ತಂದು ಪ್ರಿಸರ್ವ್ ಮಾಡಿ ಒಳಗಡೆ ಇದ್ದಂಥ ರಕ್ತ ಮಾಂಸ ಬೋಟಿ ಕಲ್ಲಿಜಗಳನ್ನೆಲ್ಲ ತೆಗೆದು ಕಣ್ಣುಗಳನ್ನು ಹಾಗೆ ಜೋಡಿಸಿ ಇದನ್ನು ಹಾಗೆ ಮಾಡಿ ಅದನ್ನು ಜೀವಂತವಾಗಿ ಇಟ್ಕೊಳ್ಳುವಂಥ ಒಂದು ಕಲೆ ಟ್ಯಾಕ್ಸಿಡರ್ಮಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಬೃಹತ್ ಆದಂಥ ಹುಲಿಯ ಟ್ಯಾಕ್ಸಿಡರ್ಮಿ. ಇದು ಕರ್ನಾಟಕದ ಅತಿ ದೊಡ್ಡ ಹುಲಿ. ಟ್ಯಾಕ್ಸಿಡರ್ಮಿಯಲ್ಲಿ ಉಳ್ಕೊಂಡಿರ್ತಕ್ಕಂಥ ಕರ್ನಾಟಕದ ಅತಿ ದೊಡ್ಡ ಹುಲಿ. ಇದನ್ನ ಈಗ ಈ ಮನಸ್ ಗಂಗೋತ್ಸವದಲ್ಲಿ ಇದನ್ನ ಸಂರಕ್ಷಣಾ ತಂಡದವರು ಇನ್ನೂ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಇನ್ನೂ 2 ವರ್ಷ ಬೇಕು ನಿಮ್ಗೆ ಓಪನ್ ಮಾಡಿ ನೀವೆಲ್ಲ ಬಂದು ನೋಡೋದಕ್ಕೆ. ಮಿನಿಮಮ್ 2 ವರ್ಷ ಬೇಕು. ಸೊ ಇದನ್ನೆಲ್ಲ ಇನ್ನೂ ಸಂರಕ್ಷಣೆಯ ಹಾದಿಯಲ್ಲಿ ಇದೆ. ನಾನು ಮಧ್ಯ ನುಗ್ಬಿಟ್ಟು ಈ ವಿಡಿಯೋಗಳನ್ನೆಲ್ಲ ನಮ್ಗೆ ಆತರ ಅಲ್ವಾ, ನಮಗೆ ನಿಮಗೆ ತೋರಿಸ್ಬಿಡ್ತಾ ಇದ್ದೀನಿ ಅಷ್ಟೇನೆ. ಇನ್ನು 2 ವರ್ಷ ಆದ್ಮೇಲೆ ನೀವು ಬಂದಿದ್ದನ್ನೆಲ್ಲ ವಿರಾಮದಲ್ಲಿ ನೋಡ್ಬೋದು. ಈಗ ಇದನ್ನೆಲ್ಲ ಧೂಳಾಗದಿದ್ದಂಗೆ ಸಂರಕ್ಷಿಸಿ ಇಡಲಾಗಿದೆ. ತೋರಿಸಿ, ಈ ಕಡೆಯಿಂದ ತೋರಿಸಿ ಬ್ರಿಜೇಶ್ ಇದನ್ನ ನೋಡಿ. ಇಲ್ಲಿ ನೋಡಿದ್ರೆ ಆ ಹುಲಿಯ ಒಂದು ಇದು ಗೊತ್ತಾಗುತ್ತೆ ನಿಮಗೆ. ನೋಡಿ ಇಲ್ಲಿ ಎಷ್ಟು ದೊಡ್ಡ ಹುಲಿ ನೋಡ್ರಿ. ನಾವು ಮಾದೇಶ್ವರನ ಕೂತಿರತಕ್ಕಂಥ ಹುಲಿ ಇಷ್ಟೇ ಸೈಜು. ನಮ್ಮ ಮಲೆ ಮಾದೇಶ್ವರ ಕೂತ್ಕೋತಾರಲ್ಲ, ಇದೇ ಸೈಜ್ ಹುಲಿ ರೀ ಅದು. ನೋಡ್ರಿ ಎಷ್ಟು ದೊಡ್ಡ ಹುಲಿ ನೋಡ್ರಿ ಇದು ಅಲ್ವೇನ್ರಿ. ಬನ್ನಿ, ಇದೆಲ್ಲ ಇನ್ನು ಸಂರಕ್ಷಣೆಯ ಹಾದಿಯಲ್ಲೇ ಇರುವಂಥ ಒಂದು
ಅರಮನೆಯ ಖಜಾನೆಯಲ್ಲಿರ್ತಕ್ಕಂಥ ಕತ್ತಿಗಳು ಇಲ್ಲಿ ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ, ಇಲ್ಲಿ ಬ್ರಿಜೇಶ್ ಇದನ್ನು ತೋರಿಸಿ, ಇದು ಹುಲಿಯನ್ನು ಕೊಲ್ಲಲು ಬಳಸಿದಂಥ ಒಂದು ಇದು ತೋರಿಸ್ತಾ ಇದ್ದೀರಾ, ಇದನ್ನು ತೋರಿಸಿ ನೋಡಿದ್ರಾ. ಹಿಂಗೆ ಹುಲಿನ ಹಿಂಗೆ ಹಾಕಿ ಚುಚ್ಚಿಬಿಟ್ರೆ ಕತ್ತಿಗೆ ನೋಡ್ರಿ. ನಾನು ಬೆಂಗಳೂರಲ್ಲಿ ಕಲಾಸಿಪಾಳ್ಯ ಫೋರ್ಟಲ್ಲಿ ಒಂದು ವಿಡಿಯೋ ಮಾಡಿದ್ನಲ್ಲ, ಹುಲಿ ಇಲ್ಲಿ ಹಾಕ್ಬಿಟ್ಟಿದ್ದ ಈ ಆಯುಧನ, ಅದೇ ಆಯುಧ ನೋಡಿದ್ರ. ಸ್ನೇಹಿತರೆ, ಮತ್ತೊಂದು ಅಮೋಘವಾದಂಥ ಕಲೆಕ್ಷನ್ ಅನ್ನು ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ 1969ರಲ್ಲಿ 7ನೇ ಮಾರ್ಚ್ 1969ರಲ್ಲಿ ಮಹಾಕವಿ KV ಪುಟ್ಟಪ್ಪನವ್ರಿಗೆ, ಅಂದರೆ ಕುವೆಂಪು ಅವರಿಗೆ ಜನತೆ ಅರ್ಪಿಸಿದ ರಜತ ಮಂಟಪ ನೋಡ್ರಿ, ಎಷ್ಟು ಚೆನ್ನಾಗಿದೆ. 69 ಜನ ಕುವೆಂಪು ಅವ್ರ ಮೇಲೆ ಅಭಿಮಾನಕ್ಕೆ ಕೊಟ್ಟಂತ ರಜತ ಮಂಟಪವನ್ನು ಕುವೆಂಪು ಅವರು ಇಲ್ಲಿ ಕೊಟ್ಬಿಟ್ರು. ಆಕ್ಚುಲಿ ಈ ಮ್ಯೂಸಿಯಂ ಶುರುವಾಗಿದ್ದು ಯಾವಾಗ? 1967ನಲ್ಲಿ. ಶುರು ಮಾಡಿದ್ಯಾರು? ದೇ ಜವರೇಗೌಡರು. ದೇ ಜವರೇಗೌಡರು ತಾವು ಮೊದಲು ತಮ್ಮಲ್ಲಿದ್ದಂಥ ಕೆಲವು ಆರ್ಟಿಕಲ್ಸ್ಗಳನ್ನ ಕೊಟ್ಟರು ಇಲ್ಲಿಗೆ, ಕಲೆಕ್ಷನ್ ಶುರು ಮಾಡಿ ಅಂತ. ಅವತ್ತಿನಿಂದ ಇವತ್ತವರೆಗೆ ಕಲೆಕ್ಟ್ ಮಾಡಿ ಈಗ ಇದನ್ನ ಯೂನಿವರ್ಸಿಟಿಯಿಂದ ಇದನ್ನ ತಗೊಂಡು ರಿನೋವೇಟ್ ಮಾಡಿ ಮತ್ತು ವ್ಯವಸ್ಥಿತವಾಗಿ ಇಡೋದಕ್ಕೆ ಕೆಲಸಗಳು ನಡೀತಾ ಇದೆ. ದೇ ಜವರೇಗೌಡರು ಕೊಟ್ಟಂಥದ್ದು ಇದು ಮೊಟ್ಟ ಮೊದಲನೇ ಕಲೆಕ್ಷನ್. 1967ನಲ್ಲಿ ಲೋಹದ ಕೈಬಳೆಗಳು, ಚಿಕ್ಕ ಜಾಲ, ಕರಿಮಣಿ ಸರ, ಸೂರ್ಯ, ಸಣ್ಣ ಕಾಸಿನ ಸರ, ಇದೆಲ್ಲವನ್ನ ನೋಡಿ ಇಲ್ಲಿ ದೇ ಜವರೇಗೌಡರು ಈ ಮ್ಯೂಸಿಯಂಗೆ ಕೊಡುಗೆಯನ್ನು ನೀಡಿದರು. ಕೆಂಪು ಹರಳಿನ 10 ಕಡಕು ನೋಡಿದ್ರ. ಇದಾದ್ಮೇಲೆ ನೋಡಿ, ಇಲ್ಲಿ ಮನೆ ಬಳಕೆಯ ಪಾತ್ರೆಗಳು, ಎಲೆ ಅಡಕೆ ಡಬ್ಬಿಗಳು, ಇದೆಲ್ಲ ನಾನು ನಿಮಗೆ ತುಳು ಮ್ಯೂಸಿಯಂ ಅಲ್ಲೂ ತೋರಿಸಿದ್ದೀನಿ ನಿಮ್ಮನ್ನೆಲ್ಲ. ಇದು ಅವತ್ತಿನ ಕಾಲದಲ್ಲಿ ಜನಸಾಮಾನ್ಯರು ಉಪಯೋಗಿಸ್ತಾ ಇದ್ದಂಥ ಆಭರಣಗಳು, ಜನಸಾಮಾನ್ಯರ ಆಭರಣಗಳು ನೋಡ್ರಿ. ಇದು ಜನಸಾಮಾನ್ಯರ ಆಭರಣಗಳು ಸಹ ಹೇಗಿತ್ತು ಅವತ್ತಿನ ಕಾಲಕ್ಕೆ, ಎಲ್ಲ ಬೆಳ್ಳಿದು ಬಹಳ ಸರಳವಾಗಿತ್ತು. ಜನಸಾಮಾನ್ಯರಿಗೆ ಇಷ್ಟೇ ಅವತ್ತಿಗೆ ಲಭ್ಯತೆ ಅನ್ನೋದು ಇಷ್ಟೇ ಇದ್ದಿದ್ದು. ಅರ್ಥ ಆಯ್ತಾ? ಬಂಗಾರ, ವಜ್ರ, ವೈಡೂರ್ಯ ಎಲ್ಲ ಏನಿದ್ರು ವ್ಯಾಪಾರಸ್ಥರು, ವ್ಯವಹಾರಸ್ಥರು, ಮಾಂಡಲಿಕರು, ಸೇನಾಧಿಪತಿಗಳು, ರಾಜಮಹಾರಾಜರು ಇವ್ರುಗಳಿಗೆ ಮಾತ್ರ ಇದ್ದಿದ್ದು. ಜನಸಾಮಾನ್ಯರಿಗೆ ಇಷ್ಟೇ ಇದ್ದಿದ್ದು. ನೋಡಿದ್ರಲ್ಲ. ಮುಂದೆ ಹೋಗೋಣ ಬನ್ನಿ ಈಗ.